ಹಲೋ ಫ್ರೆಂಡ್ಸ್, ಹೋದ ತಿಂಗಳು ಏಪ್ರಿಲ್ನಲ್ಲಿ ನಡೆದಂತಹ ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿಯ ಕಂಪ್ಯೂಟರ್ ಆಪರೇಟರ್ ಪ್ರಶ್ನೆ ಪತ್ರಿಕೆ ಇದಾಗಿದೆ. ಇದನ್ನು ಸಾಲ್ವ್ ಮಾಡ್ತಾ ಹೋಗೋಣ ಬನ್ನಿ. ಈ ಕೆಳಗಿನ ಯಾವ ಅನುಸೂಚಿ ಅಥವಾ ಅನುಸೂಚಿಗಳು ನ್ಯಾಯಿಕ ವಿಮರ್ಶೆಯ ಪರಿಮಿತಿಗೆ ಬರುವುದಿಲ್ಲ ಅಂತ ಕೇಳ್ತಾ ಇದ್ದಾರೆ. 7ನೇ ಅನುಸೂಚಿ, 8ನೇ ಅನುಸೂಚಿ, 9ನೇ ಅನುಸೂಚಿ, 10ನೇ ಅನುಸೂಚಿ. ಇದಕ್ಕೆ ಸರಿಯಾದ ಉತ್ತರ 9ನೇ ಅನುಸೂಚಿ. ಅದು ಸಿ ಮಾತ್ರ. 9ನೇ ಅನುಸೂಚಿ ಏನಿದೆ ಅದು ನ್ಯಾಯಿಕ ವಿಮರ್ಶೆ ಪರಿಮಿತಿಗೆ ಬರುವಂಥದ್ದಲ್ಲ. ಇನ್ನು ಬಾಕಿ 7ನೇ, 8ನೇ ಹಾಗೂ 10ನೇ ಅನುಸೂಚಿಗಳು ನ್ಯಾಯಿಕ ವಿಮರ್ಶೆಗೆ ಒಳಪಡುವಂಥವು. ಇನ್ನು ಈ ಕೆಳಗಿನ ಜೋಡಿಗಳಲ್ಲಿ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆ ಆಗುತ್ತವೆ ಅಥವಾ ಆಗಿರುತ್ತದೆ ಅಂತ ಕೇಳ್ತಾ ಇದ್ದಾರೆ. ಕೇಂದ್ರೀಯ ವಿಚಕ್ಷಣಾ ಆಯೋಗ, ಕೇಂದ್ರೀಯ ತನಿಖಾ ದಳ, ಲೋಕಪಾಲ, ಲೋಕಾಯುಕ್ತ. ಅಂದರೆ ಯಾವೆಲ್ಲ ಮ್ಯಾಚ್ ಸರಿಯಾಗ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ. ಕೇಂದ್ರೀಯ ವಿಚಕ್ಷಣಾ ಆಯೋಗ 1964, ಕೇಂದ್ರೀಯ ತನಿಖಾ ದಳ 1963, ಲೋಕಪಾಲ 2010, ಲೋಕಾಯುಕ್ತ 2013ರ ಕಾಯ್ದೆಯ ಪ್ರಕಾರ ರಚನೆ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ABD. ಕೇಂದ್ರೀಯ ವಿಚಕ್ಷಣಾ ಆಯೋಗ 1964ರಲ್ಲಿ ಸ್ಥಾಪನೆಯಾಗುತ್ತೆ. ಕೇಂದ್ರೀಯ ತನಿಖಾ ದಳ 1963ರಲ್ಲಿ, ಅಂದರೆ ಅದರ ಮುಂಚೆ 1 ವರ್ಷ ಮುಂಚೆ. ಇನ್ನು ಲೋಕಾಯುಕ್ತ 2013ರ ಕಾಯ್ದೆಯ ಪ್ರಕಾರ ಸ್ಥಾಪನೆ ಆಗಿರುವಂಥದ್ದು. ಈ ಲೋಕಪಾಲ ಯಾವಾಗ ರಚನೆ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಮಾಹಿತಿ ಹಕ್ಕು ಅಧಿನಿಯಮವನ್ನು ಪ್ರಪ್ರಥಮವಾಗಿ ಜಾರಿಗೆ ತಂದ ರಾಜ್ಯ ಯಾವುದು ಅಂತ ಕೇಳ್ತಾ ಇದ್ದಾರೆ. ಅದುವೇ ನಮ್ಮ ತಮಿಳುನಾಡು ರಾಜ್ಯ. ಮಾಹಿತಿ ಹಕ್ಕು ಅಧಿನಿಯಮ. ಇನ್ನು ಕೆಳಗೆ ನೀಡಿರುವ ಕರ್ನಾಟಕದ ರಾಜ್ಯಪಾಲರ ಹೆಸರನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ಅಂದರೆ ಯಾರು ಫಸ್ಟು, ಯಾರು ಸೆಕೆಂಡು, ಯಾರು ಥರ್ಡು, ಯಾರು ಫೋರ್ತ್ ಅಂತ ಜೋಡಿಸ್ಬೇಕಾಗತ್ತೆ. ಅದಕ್ಕೆ ಸರಿಯಾದ ಉತ್ತರ CDAB. ಫಸ್ಟು ಮೋಹನ್ ಲಾಲ್ ಸುಖಾಡಿ ಆಗಿರ್ತಾರೆ, ಆಮೇಲೆ ಖುರ್ಷಿದ್ ಅಲಂ ಖಾನ್, ನೆಕ್ಸ್ಟು VS ರಮಾದೇವಿ, ನೆಕ್ಸ್ಟು ಲಾಸ್ಟಿಗೆ ಹಂಸರಾಜ್ ಭಾರದ್ವಾಜ್. ಫಸ್ಟು ಮೋಹನ್ ಲಾಲ್ ಸುಖಾಡಿಯಾ, ನೆಕ್ಸ್ಟು ಖುರ್ಷಿದ್ ಅಲಂ ಖಾನ್, ನೆಕ್ಸ್ಟು ರಮಾದೇವಿ, ಲಾಸ್ಟಿಗೆ ಹಂಸರಾಜ್ ಭಾರದ್ವಾಜ್. ಇನ್ನು 5ನೇಯದು ಸಂವಿಧಾನ ತಿದ್ದುಪಡಿ ಹಾಗೂ ಸರ್ವೋಚ್ಚ ನ್ಯಾಯಾಲಯದ ಪ್ರಕರಣವನ್ನು ನೋಡೋದಾದರೆ, ಇನ್ನು ಸಂವಿಧಾನ ತಿದ್ದುಪಡಿ ಹಾಗೂ ಸರ್ವೋಚ್ಚ ನ್ಯಾಯಾಲಯದ ಪ್ರಕರಣವನ್ನು ನೀಡಿದ್ದಾರೆ. ಈ 9ನೇ ತಿದ್ದುಪಡಿ, 86ನೇ ತಿದ್ದುಪಡಿ, 24ನೇ ತಿದ್ದುಪಡಿ ಹಾಗೂ 52ನೇ ತಿದ್ದುಪಡಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1, ದಟ್ ಈಸ್ 9ನೇ ತಿದ್ದುಪಡಿಗೆ ಸಂಬಂಧಪಟ್ಟಿದ್ದು ಬೇರುಬಾರಿ ಯೂನಿಯನ್ ಪ್ರಕರಣ. 86ನೇ ತಿದ್ದುಪಡಿಗೆ ಸಂಬಂಧಪಟ್ಟಿದ್ದು ಉನ್ನಿ ಕೃಷ್ಣನ್ ಪ್ರಕರಣ. ನೆಕ್ಸ್ಟ್ 24ನೇ ತಿದ್ದುಪಡಿಗೆ ಸಂಬಂಧಪಟ್ಟಿದ್ದು IC ಗೋಲಕನಾಥ ಪ್ರಕರಣ. 52ನೇ ತಿದ್ದುಪಡಿಗೆ ಸಂಬಂಧಪಟ್ಟಿದ್ದು ಕಿಹೋತೋ ಹೋಲೋಹಾನ್ ಪ್ರಕರಣ. 9ನೇ ತಿದ್ದುಪಡಿ ಬೇರುಬಾರಿ ಯೂನಿಯನ್, 86ನೇ ತಿದ್ದುಪಡಿ ಉನ್ನಿ ಕೃಷ್ಣನ್, 24ನೇ ತಿದ್ದುಪಡಿ IC ಗೋಲಕ್ನಾಥ್, 52ನೇ ತಿದ್ದುಪಡಿ ಕಿಹೋತೋ ಹೋಲೋಹಾನ್. ಈ ಕೆಳಕಂಡ ಯಾವ ಸಮಿತಿಯು ಗ್ರಾಮೀಣ ಭಾಗಗಳಲ್ಲಿ ನಿರುದ್ಯೋಗ ನಿರ್ಮೂಲನೆ ಮಾಡಲು ಶಕ್ತಿ ಕೇಂದ್ರಗಳನ್ನು ಸ್ಥಾಪಿಸಲು ಸಲಹೆಯನ್ನು ನೀಡುತ್ತೆ?
ಸಲಹೆಯನ್ನು ನೀಡುತ್ತೆ. ಶಕ್ತಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಭಗವತಿ ಸಮಿತಿ ಸಲಹೆಯನ್ನು ನೀಡುವಂಥದ್ದು. ಇನ್ನು ಭಾರತೀಯ ಸಂವಿಧಾನದ ಈ ಕೆಳಗಿನ ಯಾವ ವಿಧಿಯು ಪರಿಶಿಷ್ಟ ಪಂಗಡಗಳನ್ನು ಘೋಷಿಸುವ ಅಧಿಕಾರವನ್ನು ರಾಷ್ಟ್ರಪತಿಗಳಿಗೆ ನೀಡುತ್ತದೆ? ಪರಿಶಿಷ್ಟ ಪಂಗಡದ ಘೋಷಣೆಯನ್ನು ನೀಡುವಂತಹ ಅಧಿಕಾರ 342ನೇ ವಿಧಿ ನೀಡುತ್ತದೆ. ಈ ಕೆಳಗಿನ ಯಾವ ಸಾಂವಿಧಾನಿಕ ತಿದ್ದುಪಡಿಯು ಭಾರತದಲ್ಲಿ ನಗರೀಕರಣದ ಯೋಜನೆಗೆ ಅಡಿಪಾಯವನ್ನು ಒದಗಿಸಿದೆ ಅಂತ ಕೇಳ್ತಾ ಇದ್ದಾರೆ. ಅದುವೇ 74ನೇ ನಗರೀಕರಣ, 74ನೇ ತಿದ್ದುಪಡಿ. ಇನ್ನು ಮೆಗಾ ಸಿಟಿಗಳು 10 ಮಿಲಿಯನ್ಗಿಂತಲೂ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುತ್ತವೆ. 2023ರಲ್ಲಿದ್ದಂತೆ ಭಾರತದಲ್ಲಿನ ಮೆಗಾ ನಗರಗಳು ದೆಹಲಿ, ಮುಂಬೈ, ಕೋಲ್ಕತ್ತಾ ಮತ್ತು ಬೆಂಗಳೂರು. ವಿಶ್ವಸಂಸ್ಥೆಯ ಅಂದಾಜಿನ ಪ್ರಕಾರ 2030ರ ವೇಳೆಗೆ ಭಾರತವು 7 ಮಹಾನಗರವನ್ನು ಹೊಂದಿರಲಿದೆ ಅಂತ ಹೇಳ್ತಾ ಇದ್ದಾರೆ. ಈ ಮೇಲಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಹೇಳೋದಾದರೆ ಅದಕ್ಕೆ ಉತ್ತರ ಆಪ್ಷನ್ ಎ, ಬಿ, ಸಿ 3 ಕೂಡ ಸರಿಯಾಗಿರುವಂಥದ್ದು. ಮೆಗಾ ಸಿಟಿ ಅಂತಂದರೆ 10 ಮಿಲಿಯನ್ಗಿಂತ ಜಾಸ್ತಿ ಜನಸಂಖ್ಯೆಯನ್ನು ಹೊಂದಿರಬೇಕು. ನಮ್ಮಲ್ಲಿ ಇರುವಂತಹ 4 ಮೆಗಾ ನಗರಗಳು ಅಂತಂದರೆ ದೆಹಲಿ, ಮುಂಬೈ, ಕೋಲ್ಕತ್ತಾ ಮತ್ತು ಬೆಂಗಳೂರು. ಮತ್ತು ವಿಶ್ವಸಂಸ್ಥೆ ಅಂದಾಜಿನ ಪ್ರಕಾರ 2030ರ ವೇಳೆಗೆ 7 ಮಹಾನಗರಗಳನ್ನು ನಾವು ಹೊಂದಿರ್ತೀವಿ ಅಂತ ಹೇಳ್ತಾ ಇದೆ. ಅಕಾರ್ಡಿಂಗ್ ಟು ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ 2030ರ ವೇಳೆಗೆ 7 ಮೆಗಾ ನಗರಗಳನ್ನು ಹೊಂದಿರ್ತೀವಿ ಅಂತ ಹೇಳ್ತಾ ಇದೆ. ವಿಶ್ವಸಂಸ್ಥೆಯ ಅಂಗಸಂಸ್ಥೆಯಾದ FAO ಆಹಾರ ಮತ್ತು ಕೃಷಿ ಸಂಸ್ಥೆಯು ಯಾವ ವರ್ಷವನ್ನು ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತ ನಿರ್ಧರಿಸಿದೆ ಅಂತ ಕೇಳ್ತಾ ಇದ್ದಾರೆ. ಅದರ ಕೀ ಆನ್ಸರಲ್ಲಿ ನಮಗೆ ಆಪ್ಷನ್ 4 2014 ಅಂತ ಕೊಟ್ಟಿದ್ದಾರೆ. ಆದರೆ ನನ್ನ ಪ್ರಕಾರ ಅದು ಸರಿಯಾದ ಉತ್ತರ 2023 ಆಗಿರುತ್ತೆ. ಮತ್ತು ಹರಪ್ಪ ಜನರ ಸಾಮಾನ್ಯ ಶವ ಸಂಸ್ಕಾರ ಪದ್ಧತಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಉತ್ತರಾಭಿಮುಖವಾಗಿ ತಲೆಯನ್ನಿಟ್ಟು ಹೂಳುವುದು, ಮೃತದೇಹವನ್ನು ಸುಡುವುದು, ಮೃತದೇಹವನ್ನು ಕುಳಿತ ಭಂಗಿಯಲ್ಲಿ ಹೂಳುವುದು, ಮೃತರು ಬಳಸುತ್ತಿದ್ದ ವಸ್ತುಗಳೊಡನೆ ಮೃತದೇಹವನ್ನು ಹೂಳುವುದು. ಇಲ್ಲಿ ನೋಡಿ, ಒಂದು ಅಬ್ಸರ್ವ್ ಮಾಡಿ, ಹೂಳುವುದು 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 ಅಂತ 3 ಕಡೆ ಬಂದಾಗ ಇದೊಂದು ಸುಡುವುದು ಅಂತ ಒಂದು ಅನುಮಾನ ತರಿಸುತ್ತಲ್ವ. ಸುಡುವುದು ಈ 3 ಸ್ಟೇಟ್ಮೆಂಟ್ ಹೂಳುವುದು ಅಂತ ಬಂದಾಗ ಸುಡುವುದು ಏನಾಗುತ್ತೆ? ರಾಂಗ್ ಆಗುತ್ತೆ. ಸೊ ಆಪ್ಷನ್ 4 ಏನಿದೆ ಎ, ಬಿ ಅಂತ ಅಂದ್ಕೊಳ್ಬೋದು. ಆದರೆ ಸರಿಯಾದ ಉತ್ತರ ಏನಿದೆ ಎ, ಬಿ, ಡಿ ಇದು ತಪ್ಪಾಗುತ್ತೆ. ಕುಳಿತ ಭಂಗಿಯಲ್ಲಿ ಹೂಳುವುದು ತಪ್ಪಾಗುತ್ತೆ. ಕೆಲವೊಮ್ಮೆ ಅಂದರೆ ಉತ್ತರಾಭಿಮುಖವಾಗಿ ಹೂಳ್ತಾರೆ, ಮತ್ತು ಕೆಲವೊಮ್ಮೆ ಸುಡ್ತಾರೆ ಕೂಡ, ಕೆಲವೊಮ್ಮೆ ಅವರ ಇಷ್ಟದ ವಸ್ತುಗಳನ್ನು ಕೂಡಿಸಿ ಏನು ಮಾಡ್ತಾರೆ, ಹೂಳ್ತಾರೆ. ಆದರೆ ಇದು ಕುಳಿತ ಭಂಗಿಯಲ್ಲಿ ಹೂಳುವಂಥದ್ದೇನಿದೆ ಅದು ತಪ್ಪಾಗಿರುತ್ತೆ. ಹಳೆಯ ಶಿಲಾಯುಗದ ಮಾನವನ ನೆಲೆಗಳು ಯಾವುವು? ಸೋಹಾನ್ ನದಿ ಕಣಿವೆ, ಶಿಂಷಾ ನದಿ ಕಣಿವೆ, ಅರ್ಕಾವತಿ ನದಿ ಕಣಿವೆ, ಕೋಸಿ ನದಿ ಕಣಿವೆ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಯಾವುದು ಮಾತ್ರ ಮಾನವನ ನೆಲೆಯಾಗಿತ್ತು ಅನ್ನೋದಾದರೆ ಅದಕ್ಕೆ ಉತ್ತರ ಆಪ್ಷನ್ 3 ಎ ಮಾತ್ರ, ಸೋಹಾನ್ ನದಿ ಕಣಿವೆ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಸರಿಯಾಗಿ ಹೊಂದಿಕೆಯಾದ ಜೋಡಿಯನ್ನು ಗುರುತಿಸಬೇಕಂತೆ. ತಾನ್ಸೇನ್ ಸಂಗೀತ, ಉಸ್ತಾದ್ ಇಸಾ ನೃತ್ಯ, ದಸ್ವಂತ ಚಿತ್ರಕಲೆ, ಕೇಶವದಾಸ್ ಸಾಹಿತ್ಯ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ತಾನ್ಸೇನ್ ಸಂಗೀತ ಕರೆಕ್ಟು, ದಸ್ವಂತ್ ಚಿತ್ರಕಲೆ ಕರೆಕ್ಟು, ಕೇಶವದಾಸ್ ಸಾಹಿತ್ಯ ಕರೆಕ್ಟ್ ಆಗಿರುತ್ತೆ. ಸೊ ಆಪ್ಷನ್ ಎ, ಸಿ, ಡಿ ಮಾತ್ರ ಸರಿಯಾಗಿರುವಂಥದ್ದು. ಈ ಕೆಳಗಿನ ಯಾರು ಭಾರತದ ಪುರಾತತ್ವ ಇಲಾಖೆಯ ನಿರ್ದೇಶಕರುಗಳಾಗಿದ್ದರು ಅಂತ ಕೇಳ್ತಾ ಇದ್ದಾರೆ.
ಸರ್ ಜಾನ್ ಮಾರ್ಷಲ್, ಮಾರ್ಟಿಮರ್ ವೀಲರ್ ಮತ್ತು ಕರ್ನಲ್ ಮೆಕಂಜಿ, ಮಾರ್ಕ್ ವಿಲ್ಕ್ಸ್ ಅಂತಂದರೆ ಇದರಲ್ಲಿ ಸರ್ ಜಾನ್ ಮಾರ್ಷಲ್ ಮತ್ತು ಮಾರ್ಟಿಮರ್ ವೀಲರ್ ಮಾತ್ರ ಏನಾಗಿದ್ದರು, ಪುರಾತತ್ವ ಇಲಾಖೆಯ ನಿರ್ದೇಶಕರುಗಳು ಆಗಿದ್ದರು. 14 ಎ ಮತ್ತು ಬಿ ಮಾತ್ರ. ವಿಜಯನಗರ ಸಾಮ್ರಾಜ್ಯದಲ್ಲಿ ಕ್ರೈಸ್ತ ಮಂತ್ರಿ ಯಾರಾಗಿದ್ದರು ಅಂತ ಕೇಳ್ತಾ ಇದ್ದಾರೆ. ಅದುವೇ ನಿಮ್ಹೆ ಫಜೀರ್. ನೆಕ್ಸ್ಟ್, ಕರ್ನಾಟಕದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ಕೆಳಗಿನ ನದಿಗಳನ್ನು ಪರಿಗಣಿಸಿ ಮೇಲ್ಕಂಡ ನದಿಗಳನ್ನು ಉತ್ತರದಿಂದ ದಕ್ಷಿಣದ ಕಡೆಗೆ ಹೊಂದಿಸಿ. ಓಕೆ, ನೆಕ್ಸ್ಟ್ ಇಲ್ಲಿ ಏನಂತ ಮಾಡಬಹುದು ಅಂತಂದರೆ, ಇದು ಅಘನಾಶಿನಿ. ಆಪ್ಷನ್ ಬಿ ಕಾಳಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹರಿಯುವಂಥದ್ದು. ಇದು ನೇತ್ರಾವತಿ, ನಮ್ಮ ಧರ್ಮಸ್ಥಳದಲ್ಲಿ ಹರಿಯುವಂತಹ ನದಿ. ನಾವಿಲ್ಲೇ ಮಿಂದೆದ್ದು ದೇವರ ದರ್ಶನಕ್ಕೆ ಹೋಗುವಂಥದ್ದಲ್ವ. ಶರಾವತಿ ನದಿ ನಮ್ಮ ಜಗತ್ಪ್ರಸಿದ್ಧ ಜೋಗ್ ಫಾಲ್ಸನ್ನು ಮಾಡಿರುವಂತಹ ನದಿ. ಇಲ್ಲಿ ಅಂದರೆ ಉತ್ತರದಿಂದ ಮೇಲಿಂದ ಕೆಳಗೆ ನೀವು ಜೋಡಿಸ್ತಾ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಫಸ್ಟು ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂತಹ ಕಾಳಿ ಮೊದಲು ಬರುತ್ತೆ, ಆಮೇಲೆ ಅದರ ಕೆಳಗೆ ಅಘನಾಶಿನಿ ಬರುತ್ತೆ, ಆಮೇಲೆ ಶರಾವತಿ, ತೀರ ಕೆಳಗೆ ಯಾವುದು, ನೇತ್ರಾವತಿ ನದಿ ಇರುವಂಥದ್ದು. ನೆಕ್ಸ್ಟ್, ಈ ಕೆಳಗಿನ ವಿದ್ಯಮಾನಗಳನ್ನು ಪರಿಗಣಿಸಿ ಲೂ, ಬಾರ್ಡೋಲಿ, ಚೀರ್ಹಾ, ಆಂದೀಸ್ ಮೇಲಿನ ಯಾವುದು ಬೇಸಿಗೆ ಕಾಲದಲ್ಲಿನ ಧೂಳಿನ ಬಿರುಗಾಳಿಗಳು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಎ ಮತ್ತು ಸಿ ಮಾತ್ರ. ಯಾವುದು, ಲೂ ಮತ್ತು ಆಂದೀಸ್, ಬಾರ್ಡೋಲಿ, ಚೀರ್ಹಾ ಅಲ್ಲ. ನೆಕ್ಸ್ಟ್, ಈ ಕೆಳಗಿನ ಯಾವ ಆಯ್ಕೆಗಳಲ್ಲಿ ಪರ್ವತ ಶಿಖರಗಳ ಎತ್ತರಕ್ಕೆ ಅನುಗುಣವಾಗಿ ಏರಿಕೆ ಕ್ರಮದಲ್ಲಿ ಸರಿಯಾಗಿ ಬರೆಯಲಾಗಿದೆ? ಅಂದರೆ ಸಣ್ಣ ಬೆಟ್ಟದಿಂದ ದೊಡ್ಡ ಬೆಟ್ಟಕ್ಕೆ ನೀವು ಅರೇಂಜ್ ಮಾಡಬೇಕಾಗುತ್ತೆ ಏರಿಕೆ ಕ್ರಮದಲ್ಲಿ ಅಂತಂದರೆ. ನಮಗೆ ಗೊತ್ತಿದೆ ಅತ್ಯಂತ ಎತ್ತರವಾದ ಪರ್ವತ ಯಾವುದು, ಮುಳ್ಳಯ್ಯನಗಿರಿ ಅಂತ. ಮುಳ್ಳಯ್ಯನಗಿರಿ ಆಪ್ಷನ್ 2ರಲ್ಲಿ ಮಾತ್ರ ಇರುವಂಥದ್ದು, ಬಾಕಿ 3ರಲ್ಲಿ ಇಲ್ಲ. ಹಾಗಾಗಿ ಅನ್ಡೌಟೆಡ್ಲಿ ನಾವು ಇದನ್ನು ಸರಿಯಾದ ಉತ್ತರ ಗೊತ್ತಿಲ್ಲದೆ ಇದ್ದರೂ ಈ ರೀತಿ ಗೆಸ್ ಮಾಡಬಹುದು. ಅತ್ಯಂತ ಚಿಕ್ಕ ಬಿಳಿಗಿರಿ ರಂಗನ ಬೆಟ್ಟ ಆಗುತ್ತೆ, ಅದಕ್ಕಿಂತ ಚೂರು ದೊಡ್ಡ ತಡಿಯಾಂಡ ಓಳ್ ಆಗುತ್ತೆ, ಇನ್ನೊಂದು ಕುದುರೆ ಮುಖ, 4ನೇದು ಮುಳ್ಳಯ್ಯನಗಿರಿಯಾಗಿರುತ್ತೆ. ಇದು ಈ ಕೆಳಗಿನ ಕಾವೇರಿ ನದಿಯ ಉಪನದಿಗಳನ್ನು ಪರಿಗಣಿಸಿ ಅಂತ ಹೇಳ್ತಾ ಇದ್ದಾರೆ. ಉಪನದಿಗಳನ್ನು ಪರಿಗಣಿಸ್ತೀವಿ. ಯಾವುದೆಲ್ಲ? ಅರ್ಕಾವತಿ, ಹೇಮಾವತಿ, ಲೋಕಪಾವನಿ ಮತ್ತು ಶಿಂಷಾ. ಈ ನದಿಗಳನ್ನು ಪಶ್ಚಿಮದಿಂದ ಪೂರ್ವದ ಕ್ರಮದಲ್ಲಿ ಸರಿಯಾಗಿ ಜೋಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ, ಇದಕ್ಕೆ ಮ್ಯಾಪ್ನ ಜ್ಞಾನ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸರಿಯಾದ ಉತ್ತರ ಆಪ್ಷನ್ 2, ದಟ್ ಈಸ್ ಹೇಮಾವತಿ ಪಶ್ಚಿಮದಲ್ಲಿರುವಂಥದ್ದು, ಅತ್ಯಂತ ಪಶ್ಚಿಮದಲ್ಲಿ. ಅದರ ನೆಕ್ಸ್ಟು ಲೋಕಪಾವನಿ, ಅದರ ನೆಕ್ಸ್ಟು ಶಿಂಷಾ, ನೆಕ್ಸ್ಟ್ ಲಾಸ್ಟಿಗೆ ಅರ್ಕಾವತಿ ನದಿ ಇರುವಂಥದ್ದು. ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆಯಡಿ ಈ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಬಳ್ಳಾರಿ ಜಿಲ್ಲೆ, ಬೀದರ್ ಜಿಲ್ಲೆ, ರಾಯಚೂರು ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ ಯಾವ ಉತ್ಪನ್ನ ಅಂತ ನಾವು ಮ್ಯಾಚ್ ಮಾಡಬೇಕಾಗುತ್ತೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ದಟ್ ಈಸ್ A2. ಬಳ್ಳಾರಿ ಈಸ್ ಫೇಮಸ್ ಫಾರ್ ಅಂಜೂರ, ಕಡಿಮೆ ನೀರಲ್ಲಿ ಬೆಳೆಯುವಂಥದ್ದು ಅಂಜೂರ, ಫಿಗ್. ಮತ್ತು ಬೀದರ್ ಜಿಲ್ಲೆ ಶುಂಠಿಗೆ ಫೇಮಸ್. ರಾಯಚೂರು ಜಿಲ್ಲೆ ಮೆಣಸಿನಕಾಯಿಗೆ ಫೇಮಸ್. ದೆನ್ ಶಿವಮೊಗ್ಗ ಜಿಲ್ಲೆ ಅನಾನಸ್. ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಸೆಲ್ವಾ, ಸವನ್ನಾ, ಪ್ರೈರಿ, ಪಂಪಾಸ್. ನಮಗೆ ಹೆಚ್ಚಾಗಿ ಗೊತ್ತಿರುವಂಥದ್ದು ಪ್ರೈರಿ ಅಂದ ತಕ್ಷಣ ನೆನಪಾಗೋದು ಯಾವುದು? ಉತ್ತರ ಅಮೇರಿಕಾ. ಒಂದು ನೆನಪಿದ್ರೆ ಸಾಕು, ಪ್ರೈರಿ, ಉತ್ತರ ಅಮೇರಿಕಾ. C2 ಅಂತ ಎಲ್ಲಿದೆ? ಇದೊಂದೇ ಆಪ್ಷನಲ್ಲಿರೋದು. ಸೊ ಆಪ್ಷನ್ 4 ಅಂತ ನೆನ್ಪಿಟ್ಕೊಬೋದು. ಅಂದರೆ ಸೇಲ್ವಾ ಅಂತಂದರೆ ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾರಣಗಳಾಗುತ್ತೆ. ಸವನ್ನಾ ಅಂತಂದರೆ ಪಾರ್ಕ್ಲ್ಯಾಂಡ್. ಪ್ರೈರಿ ಉತ್ತರ ಅಮೇರಿಕಾ. ಪಂಪಾಸ್ ಅಂತಂದರೆ ದಟ್ ಈಸ್ ಅರ್ಜೆಂಟೈನಾ.
ನೆಕ್ಸ್ಟ್, ಉತ್ತರ ಕರ್ನಾಟಕದಲ್ಲಿ ಯಾವ ವಿಧದ ಮಣ್ಣಿಗೆ ಅಥವಾ ಮಣ್ಣುಗಳಿಗೆ ಮಸಾರಿ ಮಣ್ಣು ಅಂತ ಕರೀತಾರೆ? ಆಪ್ಷನ್ಸ್ ನೋಡೋಣ. ಕಪ್ಪು ಮಣ್ಣಿನ ವಿಧ, ಕೆಂಪು ಮಣ್ಣಿನ ವಿಧ, ಜಂಬಿಟ್ಟಿಗೆ ಮಣ್ಣಿನ ವಿಧ ಹಾಗೂ ಮೆಕ್ಕಲು ಮಣ್ಣಿನ ವಿಧ. ಇದರಲ್ಲಿ ಕೆಂಪು ಮಣ್ಣಿನ ವಿಧಕ್ಕೆ ಮಾತ್ರ ನಾವು ಮಸಾರಿ ಮಣ್ಣು ಅಂತ ಕರಿತೀವಿ, ಕೆಂಪು ಮಣ್ಣಿನ ವಿಧಕ್ಕೆ. ನೆಕ್ಸ್ಟ್, ಈ ಕೆಳಗಿನ ಸ್ಥಳಗಳನ್ನು ಪರಿಗಣಿಸಿ. ಭದ್ರಾವತಿ, ಮುಂಬೈ, ಹೀರಾಪುರ, ಮೆಟ್ಟೂರು. ಈ ಸ್ಥಳಗಳನ್ನು ಕೊಟ್ಬಿಟ್ಟು ಭಾರತದ ಈ ಮೇಲಿನ 2 ಸ್ಥಳ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನು ಹೊಂದಿದೆ. ಈ ಮೇಲಿನ ಎಷ್ಟು ಸ್ಥಳ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನು ಹೊಂದಿದೆ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ 2 ಮಾತ್ರ. ಯಾವುದು? ಇನ್ನು ಕೊಟ್ಟಿರುವಂಥ 4 ಆಪ್ಷನಲ್ಲಿ 2 ಮಾತ್ರ ಹೌದು ಅಂತ ಹೇಳ್ತಾ ಇದ್ದಾರೆ. ಆಪ್ಷನಲ್ಲಿ ತಿಳಿಸಿ ಯಾವೆರಡು ಅಂತ ಹೇಳಿ, ಕಮೆಂಟಲ್ಲಿ ತಿಳಿಸಿ. ಈ ಕೆಳಕಂಡ ಜೋಡಿಗಳಲ್ಲಿ ಯಾವ ಜೋಡಿ ಸರಿಯಾಗಿ ಹೊಂದಿಕೆಯಾಗಿದೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಕೇಂದ್ರೀಯ ತಂಬಾಕು ಮಂಡಳಿ ರಾಜಮುಂಡ್ರಿ, ಕೇಂದ್ರೀಯ ಆಲೂಗಡ್ಡೆ ಸಂಶೋಧನಾ ಮಂಡಳಿ ಸಿಮ್ಲಾ, ಕೇಂದ್ರೀಯ ಅಕ್ಕಿ ಸಂಶೋಧನಾ ಸಂಸ್ಥೆ ಕಟಕ್, ಕೇಂದ್ರೀಯ ಮಾವು ಸಂಶೋಧನಾ ಸಂಸ್ಥೆ ನಾಗ್ಪುರ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ABC ಮಾತ್ರ ಸರಿಯಾಗುತ್ತೆ, ರಾಜಮುಂಡ್ರಿ, ಶಿಮ್ಲಾ ಮತ್ತು ಕಟಕ್. ನೆಕ್ಸ್ಟ್ ಕ್ವಶನ್, ಕರ್ನಾಟಕ ರಾಜ್ಯ ಮಸಾಲೆ ಅಭಿವೃದ್ಧಿ ಮಂಡಳಿ ಎಲ್ಲಿದೆ ಅಂತ ಕೇಳ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ಮಸಾಲೆ ಅಭಿವೃದ್ಧಿ ಮಂಡಳಿ, ಇದು ನನಗೆ ಡೌಟ್ ಇರುವಂತಹ ಪ್ರಶ್ನೆ. ಅಂದರೆ ಕೀ ಆನ್ಸರ್ನಲ್ಲಿ ಅದಕ್ಕೆ ಹುಬ್ಬಳ್ಳಿ ಅಂತ ಕೊಟ್ಟಿದ್ದಾರೆ, ಆದರೆ ಅದು ನನ್ನ ಪ್ರಕಾರ ಚಿಕ್ಕಮಗಳೂರು. ಪ್ರಾವಿಷನಲ್ ಕೀ ಆನ್ಸರ್ ಬರೋ ತನಕ ನೋಡಬೇಕಾಗತ್ತೆ. ನೆಕ್ಸ್ಟ್, ಕರ್ನಾಟಕದ ಈ ಕೆಳಗಿನ ಯಾವ ಸ್ಥಳಗಳನ್ನು ರಾಮ್ಸಾರ್ ತಾಣಗಳೆಂದು ಈಗಾಗಲೇ ಘೋಷಿಸಲಾಗಿದೆ? ಈಗಾಗಲೇ ಘೋಷಿಸಿರುವಂತಹ ಕರ್ನಾಟಕದ ರಾಮ್ಸಾರ್ ತಾಣಗಳು ಯಾವೆಲ್ಲ ಅಂತ ಕೇಳ್ತಾ ಇದ್ದಾರೆ. ಮಾಗಡಿ ಕೆರೆ ಸಂರಕ್ಷಣಾ ಮೀಸಲು, ಅಂಕಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು, ಅಘನಾಶಿನಿ ಎಸ್ಚುರಿ, ರಂಗನತಿಟ್ಟು ಪಕ್ಷಿಧಾಮ. ಇದಕ್ಕೆ ಎಲ್ಲವೂ ಸರಿಯಾಗಿದೆ. ಮಾಗಡಿ ಕೆರೆನೂ ಹೌದು, ಅಂಕಸಮುದ್ರನೂ ಹೌದು, ಅಘನಾಶಿನಿನೂ ಹೌದು, ರಂಗನತಿಟ್ಟೂ ಹೌದು. ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್. ಸುನಾಮಿಗೆ ಸಂಬಂಧಿಸಿದಂತೆ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ. ಹೆಲೋ ಹವಾಯಿ, ಜಪಾನ್, ಬಾಕ್ಸಿಂಗ್ ದಿನ. ಮೇಲಿನ ಎಷ್ಟು ಜೋಡಿಗಳು ಸರಿಯಾಗಿ ಹೊಂದಾಣಿಕೆ ಆಗಿರುವಂಥದ್ದು? ಮೇಲಿನ ಜೋಡಿಗಳಲ್ಲಿ 1 ಮಾತ್ರ ಸರಿಯಾದ ಹೊಂದಾಣಿಕೆಯನ್ನು ಹೊಂದಿರುವಂಥದ್ದು. ಅದು ಯಾವುದು ಅಂತ ನಂತರ ನೋಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ 28, ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿದೆ? ಪಳೆಯುಳಿಕೆ ಇಂಧನಗಳ ಬಳಕೆಯು ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ಹೆಚ್ಚಿಸುತ್ತೆ, ಹೌದಲ್ವಾ? ಆಮ್ಲೀಕರಣವು ಸಮುದ್ರ ಜೀವನಕ್ಕೆ ಮಾತ್ರ ಹಾನಿಯುಂಟು ಮಾಡುತ್ತದೆ ಅಂತ ಹೇಳ್ತಿದ್ದಾರೆ. ಈ ಮಾತ್ರ ಅನ್ನುವಂಥ ಪದ ಇದೆಯಲ್ಲ, ಅದು ತಪ್ಪಾಗಿದೆ. ಆಮ್ಲೀಕರಣ ಎಲ್ಲದಕ್ಕೂ ಎಫೆಕ್ಟ್ ಮಾಡುತ್ತೆ. ಓಝೋನ್ ಪದರದ ನಾಶವು ಕೆಲವು ವಿಧದ ಚರ್ಮದ ಕ್ಯಾನ್ಸರ್ ಹೆಚ್ಚಾಗುವಂತೆ ಕಾರಣವಾಗುತ್ತೆ, ಹೌದು. ಅಣು ತ್ಯಾಜ್ಯವು ಅಧಿಕ ಪ್ರಮಾಣದ ಶಾಖ ಉತ್ಪತ್ತಿ ಮಾಡುತ್ತೆ. ಸೊ ದ ಸರಿಯಾದ ಉತ್ತರ ಈಸ್ ಆಪ್ಷನ್ 2. ನೆಕ್ಸ್ಟ್, ವಿದೇಶಿ ಸಾಂಸ್ಥಿಕ ಹೂಡಿಕೆ FII, ಇದು ವಿದೇಶಿ ಮಾರುಕಟ್ಟೆಗಳಲ್ಲಿ ಹೂಡಿಕೆದಾರರು ಮಾಡುವ ಹೂಡಿಕೆಯಾಗಿದೆ. ಉದ್ಯಮ ಘಟಕದ ನಿರ್ಧಾರ ಕೈಗೊಳ್ಳುವಿಕೆಯಲ್ಲಿ FIIಗಳು ಭಾಗವಹಿಸುತ್ತವೆ. FII ಹೂಡಿಕೆಗಳು ಕೇವಲ ದ್ವಿತೀಯ ಮಾರುಕಟ್ಟೆಗೆ ಮಾತ್ರ ಹರಿಯುತ್ತವೆ. ಇದರಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ 3A ಮತ್ತು C ಮಾತ್ರ ಸರಿಯಾಗಿದೆ. ಅದೇ ವಿದೇಶಿ ಸಾಂಸ್ಥಿಕ ಹೂಡಿಕೆ, ಇದು ವಿದೇಶಿ ಮಾರುಕಟ್ಟೆಗಳಲ್ಲಿ ಹೂಡಿಕೆದಾರರು ಮಾಡುವ ಹೂಡಿಕೆಯಾಗಿದೆ. FII ಹೂಡಿಕೆಗಳು ಕೇವಲ ದ್ವಿತೀಯ ಮಾರುಕಟ್ಟೆಗೆ ಮಾತ್ರ ಹರಿಯುತ್ತವೆ. ನೆಕ್ಸ್ಟ್,
ಸ್ವಾವಲಂಬಿ ಭಾರತ ಸೆಲ್ಫ್ ರಿಲಿಯಂಟ್ ಇಂಡಿಯಾ ನಿಧಿಯಿಂದ ಕೆಳಗಿನ ಯಾವುದಕ್ಕೆ ಹಣಕಾಸು ಸಹಾಯ ಮಾಡಲಾಗುತ್ತದೆ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಗುಡಿ ಕೈಗಾರಿಕೆ, ಸ್ವಸಹಾಯ ಗುಂಪುಗಳು, ಸೂಕ್ಷ್ಮ ಹಣಕಾಸು ಸಂಸ್ಥೆಗಳು, ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ಯಮಗಳು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ಯಮಗಳಾಗಿರುತ್ತೆ. ಇಲ್ಲಿ ಒಂದು ಮ್ಯಾಥ್ಸ್ ಪ್ರಾಬ್ಲಮ್ನ ಕೊಟ್ಟಿದ್ದಾರೆ. ನಾನು ಡಿಟೇಲಾಗಿ ಓದಕ್ಕೆ ಹೋಗಲ್ಲ. ಇದನ್ನು ಸಾಲ್ವ್ ಮಾಡಿದರೆ, ಈ ಪ್ರಶ್ನೆಯನ್ನು ಸಾಲ್ವ್ ಮಾಡಿದರೆ ನಿಮಗೆ ಬರಬೇಕಾಗಿರುವಂತಹ ಉತ್ತರ ಯಾವುದಪ್ಪ ಅಂತಂದರೆ ಅದುವೇ 50ಕ್ಕಿಂತ ಹೆಚ್ಚು. 50ಕ್ಕಿಂತ ಹೆಚ್ಚು. ನೆಕ್ಸ್ಟ್, ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆ ಏನು ಲೆಕ್ಕ ಇದೆ, ಅದಕ್ಕೆ ಆಲ್ಫಾಬೆಟ್ಸಿಗೆ ನೀವು ಆ ಸಿಂಬಲ್ಸ್ನ ಹಾಕಿ ಲೆಕ್ಕ ಮಾಡಬೇಕಾಗತ್ತೆ ಅಕಾರ್ಡಿಂಗ್ ಟು ಬೋರ್ಡ್ ಮಾಸ್ ರೂಲ್. ಅದಕ್ಕೆ ಹಾಗೆ ಮಾಡಿದಾಗ ನಿಮಗೆ ಬರುವಂತಹ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಅದುವೇ 21. ನೆಕ್ಸ್ಟ್, 33ನೇ ಪ್ರಶ್ನೆಗೆ ಸರಿಯಾದ ಉತ್ತರ 45/3 ಆಗುತ್ತೆ. ಇದರಲ್ಲಿ ಗುಂಪಿಗೆ ಸೇರದ್ದೇ ಇರುವಂಥದ್ದು ಯಾವುದು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1. ನೆಕ್ಸ್ಟು 35ರಲ್ಲಿ ಈ ನಂಬರ್ಗಳನ್ನು 511ರಿಂದ ಭಾಗಿಸಲ್ಪಟ್ಟರೆ ಯಾವ ಸಂಖ್ಯೆಯನ್ನು ಕಳೆಯಬೇಕಾಗುತ್ತದೆ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, 24 ಅಂತ. ನೆಕ್ಸ್ಟ್, 36ನೇ ಪ್ರಶ್ನೆಗೆ ಉತ್ತರ 76 ಮೀಟರ್ ಆಗಿರುತ್ತೆ. ನೆಕ್ಸ್ಟ್, 37ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ 2, 5 ಅಂತಾಗುತ್ತೆ. ನೆಕ್ಸ್ಟ್ ಕ್ವಶನ್, ಒಬ್ಬ ಪುರುಷ ಹಾಗೂ ಒಂದು ಹುಡುಗ ಮಾಡುವ ಕೆಲಸ ಸಾಮರ್ಥ್ಯ 4 ಪಟ್ಟು ಕೆಲಸವನ್ನು 5 ಜನ ಪುರುಷರು ಹಾಗೂ 2 ಹುಡುಗರು ಒಟ್ಟುಗೂಡಿ ಮಾಡುವರು. ಹಾಗಾದರೆ ಒಬ್ಬ ಪುರುಷ ಹಾಗೂ ಒಂದು ಹುಡುಗನು ಮಾಡುವ ಕೆಲಸದ ಸಾಮರ್ಥ್ಯದ ಅನುಪಾತವು ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, 2:1 ಆಗಿರುತ್ತೆ. ನೆಕ್ಸ್ಟ್, ಒಂದು ಪೆಟ್ಟಿಗೆಯಲ್ಲಿ 8 ಕೆಂಪು, 7 ನೀಲಿ, 6 ಹಸಿರು ಚೆಂಡುಗಳಿವೆ. ಯಾದೃಚ್ಛಿಕವಾಗಿ ಒಂದು ಚೆಂಡನ್ನು ತೆಗೆಯಲಾಗಿ ಅದು ಕೆಂಪು ಅಥವಾ ಹಸಿರು ಅಲ್ಲದಿರುವ ಸಂಭವನೀಯತೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಸರಿಯಾದ ಉತ್ತರ 1/3. ಸುಮಾರು 10:25 ಅಂದರೆ 10 ಗಂಟೆ 25 ನಿಮಿಷ ಆದಾಗ ಗಡಿಯಾರದ ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳುಗಳ ನಡುವಿನ ಪ್ರತಿಫಲಿತ ಕೋನ ಯಾವುದು ಅಂತ ಕೇಳ್ತಾ ಇದ್ದಾರೆ. ಅದುವೇ 197 1/2 ಡಿಗ್ರಿ. ನೆಕ್ಸ್ಟ್, ಪ್ರತಿ ಗಂಟೆಗೆ 45 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿರುವ ಒಂದು ರೈಲು ಒಂದು ಕಂಬವನ್ನು 12 ಸೆಕೆಂಡುಗಳಲ್ಲಿ ಕ್ರಮಿಸಿದರೆ 600 ಮೀಟರ್ ಉದ್ದವಿರುವ ಸೇತುವೆಯನ್ನು ಕ್ರಮಿಸಲು ರೈಲು ತೆಗೆದುಕೊಳ್ಳುವ ಸಮಯ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಅದುವೇ 60 ಸೆಕೆಂಡುಗಳು. ಈ ಕೆಳಗಿನವುಗಳಲ್ಲಿ ಯಾವುವು MSME ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವ ಮತ್ತು ವೇಗಗೊಳಿಸುವ ಕಾರ್ಯಕ್ರಮ ಯೋಜನೆಯ ಉದ್ದೇಶವಾಗಿವೆ? ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಸಂಸ್ಥೆಗಳು ಮತ್ತು ಆಡಳಿತವನ್ನು ಬಲಪಡಿಸುವುದು, ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಸಂಪರ್ಕ ಮತ್ತು ಪಾಲುದಾರಿಕೆ ಸುಧಾರಿಸುವುದು, ಮಾರುಕಟ್ಟೆಗಳಿಗೆ MSMEಗಳ ಪ್ರವೇಶಾವಕಾಶವನ್ನು ಸುಧಾರಿಸುವುದು, ತಂತ್ರಜ್ಞಾನ ಉನ್ನತೀಕರಣ ಮತ್ತು MSME ಹಸಿರೀಕರಣ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಎಲ್ಲ ABCD ಎಲ್ಲ ಕೂಡ ಸರಿಯಾಗಿದೆ. ನೆಕ್ಸ್ಟ್, ಮೊಘಲ್ ಅರಸರು ಮತ್ತು ಸಮಾಧಿ ಸ್ಥಳ ಬಾಬರ್, 2ನೇ ಬಹದ್ದೂರ್ ಶಾ, ಜಹಾಂಗೀರ್ ಮತ್ತು ಅಕ್ಬರ್ ಅಂತ ಕೊಡ್ತಾ ಇದ್ದಾರೆ. ಇದರಲ್ಲಿ ನಿಮಗೆ ಒಂದು ಗೊತ್ತಿದ್ರೂ ಕೂಡ ನೀವು ಪಾಸ್. ಸೊ 43ಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ದಟ್ ಈಸ್ ಆಪ್ಷನ್ 2, ದಟ್ ಈಸ್
ಬಾಬರ್ ಕಾಬುಲ್. ಎರಡನೇ ಬಹದ್ದೂರ್ ಶಾ ರಂಗೂನ್. ಜಹಾಂಗೀರ್ ಶಹದಾರ ಲಾಹೋರ್. ಅಕ್ಬರ್ ಆಗ್ರಾ ಸಮೀಪದ ಸಿಕಂದರ್. ಇನ್ನು ಪೊಲಿಟಿ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಲೋಕಸಭೆ, ರಾಜ್ಯ ವಿಧಾನಸಭೆ ಮತ್ತು ದೆಹಲಿ NCT ವಿಧಾನಸಭೆಯ ಎಲ್ಲ ಸ್ಥಾನಗಳಲ್ಲಿ ಮಹಿಳೆಯರಿಗೆ 1/3 ಸ್ಥಾನವನ್ನು ಈ ಕೆಳಗಿನ ಯಾವ ಸಂವಿಧಾನ ತಿದ್ದುಪಡಿ ಕಾಯ್ದೆಯು ಮೀಸಲಿಡಲು ಅವಕಾಶವನ್ನು ಕಲ್ಪಿಸಿದೆ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಉತ್ತರ 106ನೇ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆ 2023. ಚಳಿಗಾಲದಲ್ಲಿ ಚಳಿಯ ವಿರುದ್ಧ ಆರಾಮವಾದ ನಿದ್ರೆಗೆ ನಿಮಗೆ 2 ಆಯ್ಕೆಗಳನ್ನು ನೀಡಲಾಗಿದೆ. 1 ದಪ್ಪನೆಯ ಹೊದಿಕೆಯನ್ನು ಉಪಯೋಗಿಸುವುದು, 2 ತೆಳುವಾದ ಹೊದಿಕೆಗಳನ್ನು ಒಂದರ ಮೇಲೊಂದರಂತೆ ಉಪಯೋಗಿಸುವುದು. ನಿಮ್ಮ ಪ್ರಕಾರ ಇದರಲ್ಲಿ ಸರಿಯಾದ ಆಯ್ಕೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆದರೆ ಅವರು ಕೊಟ್ಟಿರುವಂತಹ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಅದುವೇ ಆಪ್ಷನ್ 4, ಆಯ್ಕೆ B ಹೆಚ್ಚು ಆರಾಮದಾಯಕ ನಿದ್ರೆಯನ್ನು ನೀಡುತ್ತೆ. ಏಕೆಂದರೆ 2 ತೆಳುವಾದ ಹೊದಿಕೆಗಳ ನಡುವೆ ಇರುವ ಗಾಳಿಯ ಪದರವು ಉಷ್ಣವನ್ನು ದೇಹದಿಂದ ಹೊರಹೋಗಲು ಅಷ್ಟು ಈಸಿಯಾಗಿ ಬಿಡೋದಿಲ್ಲ. ನೆಕ್ಸ್ಟ್, ಧ್ರುವ ಪ್ರದೇಶದ ವಿಪರೀತ ಚಳಿಗೆ ಹೊಂದಿಕೊಳ್ಳಲು ಮತ್ತು ಬದುಕುಳಿಯಲು ಯಾವ ವೈಶಿಷ್ಟ್ಯಗಳು ಹಿಮಕರಡಿಗೆ ನೆರವಾಗುತ್ತದೆ ಅಂತ ಕೇಳ್ತಾ ಇದ್ದಾರೆ. ಶ್ವೇತ ತುಪ್ಪಳ ಮತ್ತು ಚರ್ಮದಡಿಯ ಕೊಬ್ಬು, ತೆಳು ಚರ್ಮ, ದೊಡ್ಡ ಕಣ್ಣು. ತೆಳು ಅಂದ ತಕ್ಷಣ ನಾವು ಕಾಟಾಕ್ಬೋದು ಇದನ್ನು. ಉದ್ದನೆಯ ಬಾಲ, ದೊಡ್ಡ ಕಣ್ಣು. ದೊಡ್ಡ ಕಣ್ಣಿಗೂ ಉದ್ದನೆಯ ಬಾಲಕ್ಕೂ ಮತ್ತು ಚಳಿಗೂ ಏನು ಸಂಬಂಧ ಇಲ್ಲ. ಶ್ವೇತ ವರ್ಣ ಮತ್ತು ಬಾಲ ಸಂಬಂಧ ಇಲ್ಲ. ಇಲ್ಲಿ ಶ್ವೇತ ತುಪ್ಪಳ ಮತ್ತು ಚರ್ಮದಡಿಯ ಕೊಬ್ಬು ಏನು ಮಾಡುತ್ತೆ, ಒಂದು ವಿಪರೀತ ಚಳಿಯನ್ನು ತಡಿಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಈ ಕೆಳಗಿನ ಯಾವ ಹೇಳಿಕೆ ಸರಿ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಮಣ್ಣು ತುಂಬ ಆಮ್ಲೀಯ ಅಥವಾ ಪ್ರತ್ಯಾಮ್ಲೀಯವಾಗಿದ್ದಾಗ ಸಸ್ಯಗಳು ಚೆನ್ನಾಗಿ ಬೆಳೆಯುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ರಾಸಾಯನಿಕ ಗೊಬ್ಬರಗಳ ಅತಿಯಾದ ಬಳಕೆಯು ಮಣ್ಣನ್ನು ಆಮ್ಲೀಯವಾಗಿಸುತ್ತದೆ. ಮಣ್ಣು ತುಂಬ ಆಮ್ಲೀಯವಾಗಿದ್ದಾಗ ಅದನ್ನು ತಟಸ್ಥಗೊಳಿಸಲು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ನೊಂದಿಗೆ ಸಂಸ್ಕರಿಸಲಾಗುತ್ತದೆ. ಮಣ್ಣು ತುಂಬ ಪ್ರತ್ಯಾಮ್ಲೀಯವಾಗಿದ್ದಾಗ ಅದನ್ನು ತಟಸ್ಥಗೊಳಿಸಲು ಕ್ಯಾಲ್ಸಿಯಂ ಆಕ್ಸೈಡ್ನೊಂದಿಗೆ ಸಂಸ್ಕರಿಸಲಾಗುತ್ತದೆ. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ 4. ಇವು 3 ಕೂಡ ಸರಿ ಇದ್ದಾವೆ ಮೇಲಿಂದು. ಓಕೆ, ಇದು ಅಸ್ವಾಭಾವಿಕ ಪ್ರೋಟೀನ್ಗೆ ಉದಾಹರಣೆಯಾಗಿಲ್ಲ ಅಂತಂದರೆ ಸ್ವಾಭಾವಿಕ ಪ್ರೋಟೀನ್ಗೆ ಉದಾಹರಣೆಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾವುದೆಲ್ಲ? ಬೇಯಿಸಿದ ಮೊಟ್ಟೆಯ ಆಲ್ಬುಮಿನ್, ಹಾಲನ್ನು ಮೊಸರಾಗಿಸುವುದು, ಪಿಷ್ಟದ ದ್ರಾವಣ ಸ್ಟಾರ್ಚ್ ಸೊಲ್ಯೂಷನ್, ಮತ್ತು ಇನ್ಸುಲಿನ್ ಗರಣೆಗಟ್ಟುವುದು. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ 3, ಪಿಷ್ಟದ ದ್ರಾವಣ ಏನಿದೆ ಅದು ಸ್ವಾಭಾವಿಕ ಪ್ರೋಟೀನ್ ಆಗಿರುವಂಥದ್ದು. ನೆಕ್ಸ್ಟ್, ಈ ಕೆಳಗಿನ ಯಾವ ಜೋಡಿಗಳು ಘನ ದ್ರಾವಣಗಳಿಗೆ ಉದಾಹರಣೆಯಾಗಿದೆ ಅಂತ ಕೇಳ್ತಾ ಇದ್ದಾರೆ. ನೀರಿನಲ್ಲಿ ಕರಗಿರುವ ಗ್ಲೂಕೋಸ್ ಅಲ್ಲ. ನೈಟ್ರೋಜನ್ ಅನಿಲದಲ್ಲಿರುವ ಕರ್ಪೂರ ಅಂತ ಹೇಳ್ತಾ ಇದ್ದಾರೆ, ಅಲ್ಲ. ಚಿನ್ನದಲ್ಲಿ ಕರಗಿರುವ ತಾಮ್ರ, ಸಂಪೂರ್ಣವಾಗಿ ತಾಮ್ರ ಕರಗೋದಿಲ್ಲ, ಹಾಗಾಗಿ ಹೌದು. ಪೆಲಾಡಿಯಂನಲ್ಲಿರುವಂತಹ ಹೈಡ್ರೋಜನ್, ಇದು ಕೂಡ ಸಂಪೂರ್ಣ ಲಿಕ್ವಿಡ್ ಸೊಲ್ಯೂಷನ್ ಆಗಿ ಕನ್ವರ್ಟ್ ಆಗಲ್ಲ. ಹಾಗಾಗಿ ಸರಿಯಾದ ಉತ್ತರ ಬಂದು ಆಪ್ಷನ್ 3 ಮತ್ತು 4. ಸೋನಾರನ್ನು ವಿಸ್ತರಿಸಿ ಅಂತ ಹೇಳ್ತಾ ಇದ್ದಾರೆ. ಅದು ಸೌಂಡ್ ನ್ಯಾವಿಗೇಷನ್ ಆ್ಯಂಡ್ ರೇಂಜಿಂಗ್ ಅಂತ ಬರುತ್ತೆ. ಸೌಂಡ್ ನ್ಯಾವಿಗೇಷನ್ ಆ್ಯಂಡ್ ರೇಂಜಿಂಗ್ ಅಂತ ಬರುತ್ತೆ. ಇದು ಆಪ್ಷನ್ 3ಯಲ್ಲಿದೆ. ಆಯಿತಾ? ಇಲ್ಲಿಗೆ 50 ಪ್ರಶ್ನೆಗಳನ್ನು ನೋಡಿದ್ದೇವೆ. ಇನ್ನು ಮುಂದಿನ ಪಾರ್ಟ್ 2 ಅಲ್ಲಿ ಮತ್ತೆ 50 ಕ್ವಶನನ್ನು ನೋಡ್ತಾ ಹೋಗೋಣ. ನಮಸ್ಕಾರ.